ಈ ಲಕ್ಷಣಗಳು ನಮ್ಮಲ್ಲಿ ಇದ್ದಾಗ ನಮ್ಮಲ್ಲಿ ವಾತ ಜಾಸ್ತಿ ಆಗಿದೆ ಅಂತ ಅರ್ಥ. ವಾತ ನಮ್ಮಲ್ಲಿ ಎಗ್ರಿವೇಟ್ ಆದಾಗ ಜಾಸ್ತಿ ಆದಾಗ ಅದು ಮುಖ್ಯವಾಗಿ ನಮ್ಮ ನರಮಂಡಲವನ್ನ ಪ್ರಭಾವಿಸುತ್ತೆ. ನಮ್ಮ ನರಮಂಡಲ ಹೆಂಗಿರುತ್ತೋ ಹಂಗೆ ನಮ್ಮ ಮನಸ್ಸಿರುತ್ತೆ. ವಾತ ನಮ್ಮಲ್ಲಿ ಜಾಸ್ತಿ ಆದಾಗ ನಾವು ಈ ಲಕ್ಷಣಗಳನ್ನ ನೋಡ್ತೇವೆ. ನಾವು ಒಂದೇನಾದ್ರೂ ನ್ಯೂಸ್ ಪೇಪರ್ ಆರ್ಟಿಕಲ್ ಅನ್ನ ಓದ್ತಾ ಇದ್ವಿ ಅಂತಂದ್ರೆ ಅದನ್ನ ಪೂರ್ತಿಯಾಗಿ ಓದಿ ಮುಗ್ಸಕ್ ನಮ್ಗೆ ಆಗೋದಿಲ್ಲ. ಒಂದು 2 ಲೈನ್ ಓದಿರ್ತೇವೆ, ಇಮ್ಮಿಡಿಯೇಟ್ಲಿ ನಮ್ಮ ಮನಸ್ಸು ಪಕ್ಕದ ವಿಷಯಕ್ಕೆ ಹೋಗುತ್ತೆ. ಆ ಒಂದು ವಿಷಯವನ್ನ ಪೂರ್ತಿಯಾಗಿ ಓದಿ ಮುಗಿಸುವ ನಮ್ಮ ಮನೋಬಲ, ನಮ್ಮಲ್ಲಿ ತಾಳ್ಮೆ ಇರೋದಿಲ್ಲ. ಇಮ್ಮಿಡಿಯೇಟ್ಲಿ ನಮ್ಮ ಮನಸ್ಸು ಪಕ್ಕದ ವಿಷಯಕ್ಕೆ ಹೋಗುತ್ತೆ. ಅಂದ್ರೆ ಯಾವುದೇ ಒಂದೇ ವಿಷಯದ ಮೇಲೆ ನಮ್ಮ ಗಮನವನ್ನ ಇಟ್ಟು ಆ ಒಂದು ಕೆಲಸವನ್ನ ಮಾಡಿ ಮುಗಿಸುವ ನಮ್ಮ ಸಾಮರ್ಥ್ಯ ಕಡಿಮೆ ಆಗಿರುತ್ತೆ ವಾತ ಜಾಸ್ತಿ ಆದಾಗ. ಚಂಚಲತೆ ಜಾಸ್ತಿ ಆಗಿರುತ್ತೆ. ಇನ್ನೊಂದು ಏನಾದ್ರೂ ಒಂದು ಬಸ್ಸಿಗೆ ಅಥವಾ ಟ್ರೈನಿಗೆ ವೇಟ್ ಮಾಡ್ತಾ ಇದ್ರಿ ಅಂತಂದ್ರೆ ನೀವೊಂದು 5-10 ನಿಮಿಷ ಶಾಂತವಾಗಿ ಕುತ್ಕೊಂಡು ತಾಳ್ಮೆಯಿಂದ ಕಾಯುವ ಮನಸ್ಥಿತಿ, ಮನೋಬಲ ನಿಮ್ದು ಇರೋದಿಲ್ಲ. ಮನಸ್ಸು ಆವಾಗ ಸುಮ್ನೆ ಚಂಚಲವಾಗ್ತಾ ಇರುತ್ತೆ. ಬರ್ತಾ ಇದೆಯಾ, ಯಾವಾಗ ಬರ್ತಾ ಇದೆ, ಎಲ್ಲಿದೆ. ರೆಸ್ಟ್ಲೆಸ್ನೆಸ್ ತುಂಬಾ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ವಾತ ಎಫೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸು ಯಾವಾಗಲೂ ರೆಸ್ಟ್ಲೆಸ್ ಇರುತ್ತೆ. ಅದಕ್ಕೆ ಆ ವಾತವನ್ನ ಸಮತೋಲನದಲ್ಲಿ ತಂದುಕೊಳ್ಳುವ ಪ್ರಯತ್ನವನ್ನ ನಾವು ಮಾಡಿದಾಗ ಇದರಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ವಾತ ಅಂದ್ರೆ ಏನು, ಅದರ ಸಮತೋಲನವನ್ನ ಯಾವ ರೀತಿ ತರ್ಕೊಳ್ಳೋದು, ಇದರ ಮಾಸ್ಟರ್ ಕ್ಲಾಸ್ ಅನ್ನ ನಾನು ರವಿವಾರ ಮಾಡ್ತಾ ಇದ್ದೀನಿ. ನಿಮ್ಗೆ ಅಟೆಂಡ್ ಆಗೋದಿತ್ತಂದ್ರೆ ವಾಟ್ಸ್ಆಪ್ ಗ್ರೂಪ್ ಅನ್ನ ನೀವು ಜಾಯ್ನ್ ಆಗಿ.